ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ವಿಷಯ ಅಂತಂದ್ರೆ ಅದು ಹನಿ ಟ್ರ್ಯಾಪ್ ಕೇಸ್. ಹನಿ ಟ್ರ್ಯಾಪ್ ನ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೂ ಕೂಡ ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಹನಿ ಟ್ರ್ಯಾಪ್ ಕೇಸ್. ರಾಜ್ಯದಲ್ಲಿ ಕೆಲ ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ ಕೇಸ್ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ನ ಬಗ್ಗೆ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ. ವೇಣುಗೋಪಾಲ್ಗೆ ದೂರನ್ನ ನೀಡಿದ್ದಾರೆ ಜಾರಕಿಹೊಳಿ. ಹನಿ ಟ್ರ್ಯಾಪ್ ನ ಹಿಂದೆ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ. ದಲಿತ ಸಮುದಾಯದ ಶಾಸಕರೇ ಟಾರ್ಗೆಟ್ ಆಗಿದ್ದಾರೆ. ದಲಿತ ಶಾಸಕರನ್ನ ಗುರಿಯಾಗಿಸಿ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ನಿನ್ನೆ ಸಂಜೆ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಕೇಸ್ನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾರಿದರ ಹಿಂದೆ ಇದ್ದಾರೆ, ಯಾರ ಕೈವಾಡ ಇದೆ, ಯಾವ ಪ್ರಭಾವಿ ಇದರ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮುಜುಗರ ತರ್ತಾ ಇದೆ ಈ ಹನಿ ಟ್ರ್ಯಾಪ್ ಕೇಸ್. ಹನಿ ಟ್ರ್ಯಾಪ್ ನಿಂದ ಕಾರ್ಯಕರ್ತರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಅಂತ ಹೆಸರು ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಾಹುಲ್ ಗಾಂಧಿಗೂ ಕೂಡ ಈ ಮಾಹಿತಿಯನ್ನ ರವಾನಿಸಲಾಗಿದೆಯಂತೆ. ಸಾಹುಕಾರ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೂ ಕೂಡ ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಹನಿ ಟ್ರ್ಯಾಪ್ ಕೇಸ್. ರಾಜ್ಯದಲ್ಲಿ ಕೆಲ ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ ಕೇಸ್ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ನ ಬಗ್ಗೆ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ. ವೇಣುಗೋಪಾಲ್ಗೆ ದೂರನ್ನ ನೀಡಿದ್ದಾರೆ ಜಾರಕಿಹೊಳಿ. ಹನಿ ಟ್ರ್ಯಾಪ್ ನ ಹಿಂದೆ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ. ದಲಿತ ಸಮುದಾಯದ ಶಾಸಕರೇ ಟಾರ್ಗೆಟ್ ಆಗಿದ್ದಾರೆ. ದಲಿತ ಶಾಸಕರನ್ನ ಗುರಿಯಾಗಿಸಿ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ನಿನ್ನೆ ಸಂಜೆ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಕೇಸ್ನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾರಿದರ ಹಿಂದೆ ಇದ್ದಾರೆ, ಯಾರ ಕೈವಾಡ ಇದೆ, ಯಾವ ಪ್ರಭಾವಿ ಇದರ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮುಜುಗರ ತರ್ತಾ ಇದೆ ಈ ಹನಿ ಟ್ರ್ಯಾಪ್ ಕೇಸ್. ಹನಿ ಟ್ರ್ಯಾಪ್ ನಿಂದ ಕಾರ್ಯಕರ್ತರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಅಂತ ಹೆಸರು ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಾಹುಲ್ ಗಾಂಧಿಗೂ ಕೂಡ ಈ ಮಾಹಿತಿಯನ್ನ ರವಾನಿಸಲಾಗಿದೆಯಂತೆ. ಸಾಹುಕಾರ ಸತೀಶ್ ಜಾರಕಿಹೊಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.